ಇದ್ದರೆ ಮಹಾಭಾರತವನ್ನು ನಾನು ಪೂರ್ಣ ಪ್ರಮಾಣದಲ್ಲಿ ಓದದೇ ಇರ್ಬೋದು, ಆದರೆ ಸ್ವಲ್ಪ ಪ್ರಮಾಣದಲ್ಲಿ ನನಗೆ ಎಷ್ಟು ಬೇಕೋ ಅಷ್ಟು ಅರ್ಥ ಮಾಡ್ಕೊಳ್ತಕ್ಕಂಥ ಶಕ್ತಿ ದೇವರು ಕೊಟ್ಟಿದ್ದಾನೆ ಅಂತ ತಿಳಿದು ಭಾವಿಸ್ತಾ ಅಥವಾ ತಿಳಿದು ಈ ಮಾತುಗಳನ್ನು ಹೇಳೋಕ್ಕೆ ಹೊರಟಿದ್ದೇನೆ. ಏನಪ್ಪ ಅಂತಂದರೆ ಅದರಲ್ಲಿ ಹೇಳ್ತಕ್ಕಂಥ ಧರ್ಮದ ವಿಶೇಷತೆ ಹಾಗಿರುತ್ತೆ. ಶ್ರೀಕೃಷ್ಣ ಪರಮಾತ್ಮ ತನ್ನ ಚಿಕ್ಕ ವಯಸ್ಸಿನಲ್ಲಿ ತಾನು ಕದ್ದಂತಹ ಬೆಣ್ಣೆ ಅವನಿಗೆ ಕಳ್ಳ ಅಂತಕ್ಕಂತಹ ಪಟ್ಟವನ್ನು ಕೊಡುತ್ತೆ ಅನ್ನೋದಾದರೆ, ದೊಡ್ಡವನಾದ ಮೇಲೆ ಮಾಡಿದಂತಹ ಆ ಕಪಟ ನಾಟಕದ ಅರ್ಥ ಆದರೂ ಏನು, ಇಲ್ಲಿ ಧರ್ಮ ಏನು ಕರ್ಮ ಏನು ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ ಹೇಳಿದೆ ಅಷ್ಟೇ. ಅಂದರೆ ಮಕ್ಕಳಲ್ಲಿ ಮಾಡ್ತಕ್ಕಂತಹ ಸಣ್ಣ ಕಳ್ಳತನ, ಬೆಣ್ಣೆಯನ್ನು ಕದಿತಕ್ಕಂಥದ್ದು, ಅದು ಕಳ್ಳತನ ಹೇಗಾಗತ್ತೆ ಅಂದರೆ ಆ ವಯಸ್ಸಿನಲ್ಲಿ ಮಾಡ್ತಕ್ಕಂತಹ ಸಣ್ಣ ಅಪರಾಧ ಅಲ್ಲ ಅಂತಕ್ಕಂಥದ್ದನ್ನು ಮಹಾಭಾರತ ಹೇಳುತ್ತೆ ಅನ್ನೋದು ನನ್ನ ಭಾವನೆ. ಹಾಗಿದ್ದರೆ ಇದೇ ಕೃಷ್ಣ ತಾನು ದೊಡ್ಡವನಾದ ಮೇಲೆ ಅವನು ನಡೆದ ರೀತಿ, ಅವನು ಬದುಕಿದ ವಿಧಾನ, ಅವನು ಹೇಳಿದ ಕೆಲವೊಂದಷ್ಟು ಮಾರ್ಗದರ್ಶನ, ಅಂದರೆ ಈ ಧರ್ಮ ಅಂತಕ್ಕಂಥದ್ದು ಯಾವತ್ತೂ ಕೂಡ ಹೇಗೆ ಕೆಲಸ ಮಾಡ್ತದೆ ಅನ್ನೋದರ ಬಗ್ಗೆ ವಿವರಣೆ ವಿಶ್ಲೇಷಣೆ ಕೊಡೋದರ ಒಂದು ಭಾಗವಾಗಿ ಇದನ್ನು ಹೇಳ್ತಾ ಇದ್ದೇನೆ. ಏನಪ್ಪ ಅಂತಂದರೆ ಆ ಕ್ಷಣಕ್ಕೆ ಅದನ್ನು ನೋಡ್ತಕ್ಕಂತಹ ವಿಧಾನದಲ್ಲಿ ಕೃಷ್ಣ ಗೆದ್ದಾಗ ಈ ಪುಸ್ತಕ ಬಂತು ಮಹಾಭಾರತ. ಅಂದರೆ ಅದನ್ನು ಎಲ್ಲರೂ ಒಪ್ಕೊಳ್ತಕ್ಕಂಥ ಮನಸ್ಥಿತಿ ಬಂತು ನೋಡಿ. ಆಗ ಕೃಷ್ಣನಿಗೆ ಗೆಲುವು ಸಿಕ್ತು. ಅದೇ ಧರ್ಮ. ಕೃಷ್ಣನಿಗೆ ಗೆಲುವು ಸಿಕ್ಕಿದಾಗ ಧರ್ಮದ ಅರ್ಥ ಗೊತ್ತಾಯಿತು. ಅಂದರೆ ನಾವು ನೋಡಿದ್ದು, ನಾವು ಓದಿದ್ದು, ನಾವು ಕೇಳಿದ್ದೆಲ್ಲ ಸತ್ಯ ಅಲ್ಲ, ಅದರ ಒಂದು ವಿವರಣೆ ವಿಶ್ಲೇಷಣೆ, ಅದರ ವಿಧಾನ, ಪರಿಪೂರ್ಣತೆ, ಇದೆಲ್ಲ ಸೇರಿದಾಗ ಸಿಗ್ತಕ್ಕಂತಹ ಉತ್ತರ ಧರ್ಮ ಆಗ್ತದೆ ಅಂತಕ್ಕಂಥದ್ದು. ಇದು ನಿಮಗೆ ಅಷ್ಟು ಸುಲಭಕ್ಕೆ ಗೊತ್ತಾಗದೇ ಇದ್ದರೆ ಭಾಳ ಕಷ್ಟ ಆಗ್ತದೆ. ಇದನ್ನು ಸರಿಯಾದ ವಿಧಾನದಲ್ಲಿ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೋಬೇಕಾಗುತ್ತೆ. ಈ ಧರ್ಮ ಅನ್ನೋದೇ ಹಾಗಿರುತ್ತೆ. ಇದೇ ರಾಮಾಯಣಕ್ಕೆ ಬಂದಾಗ ವಾಲಿ ಒಂದು ಯುದ್ಧ ನಡೀತದೆ, ವಾಲಿಗೆ ಮತ್ತು ಸುಗ್ರೀವನಿಗೆ. ಅಲ್ಲಿ ವಾಲಿಯನ್ನು ಕೊಲ್ತಕ್ಕಂಥ ಸನ್ನಿವೇಶ ನಿರ್ಮಾಣ ಆಗ್ತದೆ. ಅಂಥ ಸಂದರ್ಭದಲ್ಲಿ ರಾಮ ಒಂದು ಮರದ ಹಿಂದೆನೋ ಅಥವಾ ದೂರದಿಂದ ಅವನನ್ನು ಕೊಲ್ಲೋದಕ್ಕೆ ಪ್ರಯತ್ನ ಮಾಡಿ ಅದರಲ್ಲಿ ಯಶಸ್ವಿ ಆಗ್ತಾನೆ. ಯಾಕೆ ಅಲ್ಲಿ ರಾಮದೇವರು ಮುಂದೆ ನಿಂತ್ಕೊಳ್ಳಿಲ್ಲ ಅಂತಕ್ಕಂಥ ಪ್ರಶ್ನೆ ನನ್ನಲ್ಲಿ ಭಾಳಷ್ಟು ಭಾರಿ ನನ್ನ ಮನಸ್ಸಿನಲ್ಲಿ ಅಂಥ ಪ್ರಶ್ನೆ ನಿರ್ಮಾಣ ಆಗಿದ್ದು ಸತ್ಯ. ಏಕೆ ರಾಮದೇವರಿಗೆ ಅಷ್ಟು ಶಕ್ತಿ ಇರಲಿಲ್ವೇ? ಯಾಕೆ ಅಂತಂದರೆ, ನಿಜ ಹೇಳಬೇಕು ಅಂತಂದರೆ ಅದು ಬಾಣವನ್ನು ಬಿಡ್ತಕ್ಕಂಥದ್ದು ಅಂತಂದರೆ ಅವನ ಕರ್ಮ ಕಳಿಬೇಕಾಗಿರ್ತದೆ, ವಾಲಿಯ ಕರ್ಮ ಕಳಿಬೇಕಾಗಿರ್ತದೆ. ಇಲ್ಲಿ ಸಾವು ಅಂತಕ್ಕಂಥದ್ದನ್ನು ಫಸ್ಟು ಎಲ್ಲರೂ ತಿಳ್ಕೊಬೇಕಾಗಿರ್ತಕ್ಕಂಥ ಮೊದಲ ವಿಷಯ ಏನಪ್ಪ ಅಂತಂದರೆ, ಸಾವು ಅಂದರೆ ಕಳೆ ಬರ, ದೇಹದಿಂದ ಆತ್ಮ ಹೊರಗಡೆ ಹೋಗಿ ಅಥವಾ ದೇಹ ಅದರಲ್ಲಿರ್ತಕ್ಕಂತಹ ಒಂದು ಆ ಶಕ್ತಿ ಏನಿದೆ, ಉಸಿರಾಟದ ಪ್ರಾಣವಾಯುವಿನ ಶಕ್ತಿಯನ್ನು ಕಳ್ಕೊಂಡು ಸತ್ತೋಗೋದು ಅಂತಂದರೆ ಅದನ್ನು ನಿಲ್ಲಿಸಿದಾಗ ಆಯಿತು ಸತ್ತೋಯ್ತು ಅಂತ ಹೇಳ್ಬಿಟ್ಟು ನಿರ್ಧಾರ ಮಾಡಿ, ಅದಕ್ಕೆ ಒಬ್ಬ ಡಾಕ್ಟರ್ ಇರ್ತಾರೆ, ವೈದ್ಯರು, ಈಗಿನ ಕಾಲದಲ್ಲಿ ವೈದ್ಯರು ನಿರ್ಣಯ ಮಾಡಿಬಿಟ್ಟು ಹೇಳ್ಬಿಡ್ತಾರೆ ಸಿ ಈಸ್ ಡೆಡ್ ಅಂತಂದ ತಕ್ಷಣ ಆ ಜೀವ ಹೋಯಿತು ಅಂತಕ್ಕಂಥ. ನಿಜ ಹೇಳಬೇಕು ಅಂತಂದರೆ ಸಾವಿಗೆ ಇನ್ನೊಂದು ಅರ್ಥ ಇದೆ. ಇದು ಭಾಳಷ್ಟು ಜನಕ್ಕೆ ಗೊತ್ತಿಲ್ಲದೆ ಇರತಕ್ಕಂತಹ ಒಂದು ಸತ್ಯ. ಈ ಟ್ರಾನ್ಸ್ಫಾರ್ಮೇಷನ್ ಅಂತಕ್ಕಂಥದ್ದು ಅಂದರೆ ಪ್ರಾಯಶ್ಚಿತ್ತವನ್ನು ಗೆಲ್ಲಬೇಕು ಮನುಷ್ಯ. ಅದು ಗೆದ್ದಾಗ ಹಳೆ ಮನುಷ್ಯ ಅಲ್ಲಿರೋದಿಲ್ಲ. ನಿಮಗೆಲ್ಲ ಸ್ವಲ್ಪ ಅರ್ಥ ಆಗಬಹುದು ಅನಿಸುತ್ತೆ ಹೀಗೆ ಹೇಳಿದ್ರೆ. ಅಂದರೆ ಈ ಪ್ರಾಯಶ್ಚಿತ್ತ ಅಂತಕ್ಕಂಥದ್ದು ತನ್ನ ತಪ್ಪಿನ ಅರಿವನ್ನು ಒಬ್ಬ ಮನುಷ್ಯ ಅದನ್ನು ಸರಿಯಾದ ವಿಧಾನದಲ್ಲಿ ಅದನ್ನು ಅರ್ಥೈಸ್ಕೊಂಬಿಟ್ಟ ಅಂತಂದರೆ ಅದು ಅವನಿಗೆ ಇನ್ನೊಂದು ಜನ್ಮವಾಗಿ ಪರಿವರ್ತನೆ ಆಗ್ತದೆ. ಮರು ಜನ್ಮ ಅಂತ ಹೇಳ್ತಾರೆ. ಅಂದರೆ ತಾನು ತನ್ನನ್ನು ಗೆಲ್ಲಬೇಕು. ಅದು ಗೆಲ್ಲೋದಕ್ಕೆ ಸಾಧ್ಯ ಇರತಕ್ಕಂಥದ್ದು ಪ್ರಾಯಶ್ಚಿತ್ತದಲ್ಲಿ ಮಾತ್ರ. ಅಲ್ಲಿ ಮನುಷ್ಯ ಸೋತ ಅಂತಂದರೆ ಅವನು ಹೋಗ್ತಾ ಇರ್ತಕ್ಕಂಥ ಹಾದಿಯ ವಿಧಾನ ಬದಲಾಗ್ಬಿಡ್ತದೆ. ಅಂದರೆ ಅವನು ತೆಗೆದುಕೊಂಡಿರ್ತಕ್ಕಂತಹ ಗುರಿಯನ್ನು ಅವನು ಮುಟ್ಟೋದಕ್ಕೆ ಸಾಧ್ಯ ಇಲ್ಲ.
ಭಾಳ ವಿಶೇಷವಾದ ಅದ್ಭುತವಾದ ಪದಗಳನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕಾಗತ್ತೆ. ಈ ಜನ್ಮ ಅಂತಕ್ಕಂಥದ್ದಾಗಿರಬಹುದು ಅಥವಾ ಈ ಪ್ರಾಯಶ್ಚಿತ್ತ, ನಾನು ಹೇಳ್ತೇನೆ ಕೇಳಿ, ಈ ಪ್ರಾಯಶ್ಚಿತ್ತ ಅನ್ನೋ ಪದ ಎಲ್ಲರ ಬಾಯಿನಲ್ಲಿ ಬರೋದಿಲ್ಲ ರೀ. ನೀವು ಬಳಸೋದು ಬೇರೆ. ಈಗ ನಾ ಹೇಳಿದಾಗಲೋ ಎಲ್ಲೋ ಓದ್ದಾಗಲೋ ಈ ಪ್ರಾಯಶ್ಚಿತ್ತದ ನಿಜವಾದ ಅರ್ಥ ನಿಮಗೆ ಗೊತ್ತಾಗಬೇಕು ಅಂತಂದರೆ ನಿಮ್ಮ ಮನಸ್ಸು ಅದರ ನಿಜವಾದ ಅರ್ಥವನ್ನು ಅನುಭವಿಸಿರಬೇಕು. ಅನುಭವ ಇಲ್ಲಿ ಎಕ್ಸ್ಪೀರಿಯನ್ಸ್. ಆ ಪ್ರಾಯಶ್ಚಿತ್ತದ ಅರ್ಥವನ್ನು ನೀವು ತಿಳ್ಕೋಬೇಕು ಅಂದರೆ ಯು ಹ್ಯಾವ್ ಟು ಬಿಕಮ್ ಅನ್ ಎಕ್ಸ್ಪೀರಿಯನ್ಸ್ ಆಫ್ ದಟ್ ವರ್ಡ್. ಈ ಪದಗಳೇ ಹಾಗೆ ರೀ. ಸೊ ಯಾಕೋ ಈ ಮಹಾಭಾರತದ ಕೆಲವು ವಿಷಯ ನಿಮ್ಮ ಹತ್ರ ಮನಪೂರ್ವಕವಾಗಿ ಮಾತಾಡಬೇಕು ಅಂತ ಅನ್ನಿಸ್ತು. ನನ್ನ ಈಗ ಜಸ್ಟ್ ಸ್ವಲ್ಪ ಕೆಲವೇ ನಿಮಿಷದ ಹಿಂದೆ ನನ್ನ ಒಬ್ಬ ಸ್ನೇಹಿತನನ್ನು ಭೇಟಿ ಮಾಡಿದೆ. ಒಂದಷ್ಟು ನಿಮ್ಗೆ ಗೊತ್ತಲ್ಲ, ಸ್ನೇಹಿತರ ಸೇರಿದಾಗ ಏನು ಮಾಡ್ತೀವಿ, ಕಷ್ಟ ಸುಖ ಮಾತಾಡ್ತೀವಿ, ಒಳ್ಳೇದು ಕೆಟ್ಟದ್ದು ಮಾತಾಡ್ತೀವಿ. ಅಲ್ಲೊಂದಷ್ಟು ತಮಾಷೆ ಇರ್ತದೆ, ಅಲ್ಲೊಂದಷ್ಟು ಕೋಪ ಇರ್ತದೆ, ಅಲ್ಲೊಂದಷ್ಟು ಭಾವನೆಗಳಿಗೆ ಸ್ಪಂದಿಸ್ತಕ್ಕಂತಹ ಒಂದು ಅದ್ಭುತವಾದ ಸಮಯ ಇರುತ್ತದೆ. ಅಂತಹ ಸಮಯಕ್ಕೆ ಸಾಕ್ಷಿಯಾಗಿ ಹೊರಗಡೆ ಬಂದಾಗ ನಂಗೆ ಯಾಕೋ ಈ ವಿಡಿಯೋ ಮಾಡಬೇಕು ಅನ್ನಿಸ್ತು. ಪ್ರಾಯಶ್ಚಿತ್ತದ ಅರ್ಥ ಒಂದೇ ಅಂದರೆ ಆ ಒಂದು ಪದದ ಅರ್ಥ ಅಲ್ಲ, ಈ ಎಲ್ಲ ಪದಗಳ ಅರ್ಥಗಳನ್ನು ತಿಳ್ಕೊಳ್ಳೋವಂಥ ಪ್ರಯತ್ನ ಮಾಡಿ. ನಿಜವಾಗ್ಲೂ ನಾನೇನೂ ಹೇಳಲ್ಲ, ನಂತರ ನೀವು ಮಾತನಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೂ ತಪ್ಪಿಲ್ಲ. ಸೊ ಈಗ ನಾನು ಮಾತಾಡಿದೆ ಅಂತ ಅಂದ್ಬಿಟ್ಟು ನೀವು ಮಾತನಾಡೋ ಪ್ರಯತ್ನ ಮಾಡಬೇಡಿ ಅಂತಲೂ ಹೇಳಲ್ಲ, ಮಾಡಿ ಅಂತಲೂ ಹೇಳಲ್ಲ. ಏಕೆಂದರೆ ಇದು ಒಂದು ಅನುಭವ. ಇಂಥದ್ದನ್ನೆಲ್ಲ ಭಾಳಷ್ಟು ವಿಷಯಾಧಾರಿತವಾಗಿ ಹೇಳ್ತಕ್ಕಂಥದ್ದು ಕೂಡ ಕಲಿತು ಪ್ರಾಕ್ಟೀಸ್ ಮಾಡಿ ಹೇಳಬೇಕಾಗ್ತದೆ. ಈ ಮಧ್ಯದಲ್ಲಿ ನನಗೇನಾದರೂ ಗೊತ್ತಿಲ್ಲದೆ ಇರತಕ್ಕಂತಹ ಯಾವುದಾದ್ರೂ ಒಂದು ಪದ ತಪ್ಪಾಗಿದ್ದರೆ ಈ ಕ್ಷಮೆ ಅಂತಕ್ಕಂಥದ್ದು ಬಹಳ ಅದ್ಭುತವಾದದ್ದು. ಅದನ್ನು ನೀವು ಕೊಟ್ಟರೂ ಸರಿ, ಕೊಡದೇ ಇದ್ದರೂ ಸರಿ. ಇಷ್ಟು ದಿನ ನಾನು ತುಂಬ ಕ್ಷಮೆಗಳನ್ನು ನಿಮ್ಮ ಹತ್ರ ಕೇಳಿದ್ದೇನೆ. ಏಕೆಂದರೆ ಎಲ್ಲಾದರೂ ತಪ್ಪಿದೆಯೇನೋ ಅಂತ. ಮಾನವ ಸಹಜ ರೀ ತಪ್ಪು ಮಾಡ್ತಕ್ಕಂಥದ್ದು. ಆದರೆ ಆ ತಪ್ಪಿಗೆ ಕೂಡ, ಅಂದರೆ ಮಾಡ್ತಕ್ಕಂಥ ತಪ್ಪಿಗೆ ಕೂಡ ಒಂದು ಲಿಮಿಟೇಷನ್ಸ್ ಇರುತ್ತೆ. ಎಷ್ಟು ಪ್ರಮಾಣದಲ್ಲಿ, ಯಾವ ರೀತಿ, ಯಾವ ರೂಪದಲ್ಲಿ ಒಬ್ಬ ವ್ಯಕ್ತಿ ತಪ್ಪು ಮಾಡ್ತಾನೆ ಅಂತಕ್ಕಂಥದ್ದು. ಸೊ ಅದರಿಂದ ನಂಗೆ ತಿಳಿದು ಇದರಲ್ಲಿ ಯಾವುದೂ ತಪ್ಪು ಮಾಡಿಲ್ಲ ಅಂದ್ಕೊಳ್ತೇನೆ. ಹಾಗೆ ಮಾಡಿದರೆ ಇಟ್ಸ್ ಓಕೆ, ಗಿವ್ ಒನ್ ಫಾರ್ ಮೀ. ಇನ್ನಷ್ಟು ಹೊಸ ವಿಷಯಗಳನ್ನು ಹೇಳ್ಕೊಳ್ಳೋದಕ್ಕೆ ಆಸಕ್ತಿ ಇದೆ ನನ್ನಲ್ಲಿ. ಅದನ್ನು ಹೇಳಬೇಕು ಅಂತಂದರೆ ನಾನು ನಿಮ್ಮಲ್ಲಿ ಕ್ಷಮೆ ಕೇಳೋದ್ರಿಂದ ನಾನು ಕಳೆದುಕೊಳ್ತಕ್ಕಂಥದ್ದೇನೂ ಇಲ್ಲ. ಆದರೆ ನನಗೆ ನಿಜವಾಗಲೂ ಅಹಂ ಪದದ ನಿಜವಾದ ಅರ್ಥ ಗೊತ್ತಾಗಿದೆ. ನನ್ನಲ್ಲಿ ಅಹಂಕಾರ ಇದೆ ರೀ. ಆ ಅಹಂ ಅಂದ್ರೇ ನಾನು. ಆ ಅಹಂ ಅನ್ನೋ ಪದದ ಅರ್ಥವನ್ನು ತಿಳ್ಕೊಂಡು ನನಗೆ ಅಹಂಕಾರ ಇದೆ ಅನ್ನೋ ಪದವನ್ನು ನಾನು ಮನಸ್ಸಾಕ್ಷಿಯಿಂದ ಹೇಳ್ತಾ ಇದ್ದೇನೆ. ದಯವಿಟ್ಟು ಇದನ್ನು ಹೀಗೆ ಕಂಟಿನ್ಯೂ ಮಾಡ್ತೇನೆ. ಈ ಪದದ ಅರ್ಥವನ್ನು ಸರಿಯಾಗಿ ಹುಡುಕೋ ಪ್ರಯತ್ನ ಮಾಡಿ. ವಾಟ್ ಈಸ್ ಅಹಂಕಾರ ಅಂತಕ್ಕಂಥದ್ದು? ಅಹಂ, ಸಂಸ್ಕೃತದಲ್ಲಿ ಅಹಂ ಅಂದರೆ ನಾನು ಅಂತಕ್ಕಂಥದ್ದು. ಈ ಒಂದು ಪ್ರಪಂಚದಲ್ಲಿ ನಾನು ಅಂತಕ್ಕಂಥದ್ದು ನನ್ನತನವನ್ನು ನಾನು ಕಳ್ಕೊಂಡ್ರೆ, ಅಹಂಕಾರ ಬಿಟ್ಟರೆ ಹೇಗೆ ಹೇಳಿ? ಸೊ ಹಾಗಿದ್ದರೆ ಅಹಂಕಾರದಲ್ಲಿ ಒಳ್ಳೆಯ ಅಹಂಕಾರ, ಕೆಟ್ಟ ಅಹಂಕಾರ ಅಂತಕ್ಕಂಥದ್ದು ಇರ್ತದೆ. ನಾನು ಮ್ಯಾಕ್ಸಿಮಮ್ ಒಳ್ಳೆಯ ಅಹಂಕಾರದ ಹಿಂದೆ ಓಡ್ಕೊಂಡು ಹೋಗ್ತಾ ಇರ್ತಕ್ಕಂಥವನು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನನ್ನ ಪ್ರೀತಿಯ ನೆಚ್ಚಿನ ಮಿತ್ರವೃಂದ ಸ್ನೇಹಿತರಿಗೆ, ಕಂಪ್ಲೀಟಾಗಿ ಇಷ್ಟೆಲ್ಲ ವಿಡಿಯೋನ ನೋಡ್ತಾ ಇರ್ತಕ್ಕಂಥವ್ರಿಗೆ ಥ್ಯಾಂಕ್ಸ್ ಕಣ್ರಿ. ಎಲ್ಲರಿಗೂ ಕೂಡ ಗುಡ್ ನೈಟ್ ಎಲ್ಲರಿಗೂ.